ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ತುಂಬ ಗಂಭೀರವಾದ ವಿಷಯ. ನಾನು ನಿಮಗೆ ಕನ್ನಡಿಯನ್ನು ಹಿಡ್ಕೊಂಡು ನಿಂತಿದ್ದೀನಿ. ನಾವು ನೋಡೋಕ್ಕೆ ಹೆದರ್ಕೊಳ್ಳುವಂಥ ಕನ್ನಡಿ. ಈ ಜನ ಯಾತಕ್ಕೆ, ಒಂದು ಪ್ರಶ್ನೆ, ಈ ಜನ ಯಾತಕ್ಕೆ ತಮಗೆ ಪರಿಚಯವೇ ಇಲ್ಲದಂತಹವರನ್ನು ಜಾತಿ ಧರ್ಮ ಸಿದ್ಧಾಂತದ ಹೆಸರಿನಲ್ಲಿ ದ್ವೇಷಿಸುತ್ತಾರೆ ಅಂತ? ಅವರಿಗೆ ಪರಿಚಯನೇ ಇಲ್ಲ ವ್ಯಕ್ತಿ. ಅವನ್ನ ಈ ಜಾತಿಯವನು ಅಂತ ದ್ವೇಷಿಸ್ತಾರೆ, ಈ ಧರ್ಮದವನು ಅಂತ ದ್ವೇಷಿಸ್ತಾರೆ, ಈ ಸಿದ್ಧಾಂತದವನು ಅಂತ ದ್ವೇಷಿಸ್ತಾರೆ. ಅಷ್ಟೆಲ್ಲ ಯಾತಕ್ಕೆ? ಒಂದು ಮೀಡಿಯಾಗಳಲ್ಲಿ ಇರುವವರು ಆ ಮೀಡಿಯಾದವರು ಅಲ್ಲಿಗೆ ಫೇವರ್ ಆಗಿದ್ದಾರೆ ಅಂತ ಅಂದಾಗ ಸತ್ತಾಗ ಕೂಡ ನೋಡಲಿಕ್ಕೆ ಹೋಗೋದಿಲ್ಲ, ಅದನ್ನು ಸುದ್ದಿ ಮಾಡೋದಿಲ್ಲ. ಯಾತಕ್ಕೆ ಈ ರೀತಿ ವೈಯಕ್ತಿಕ ನಿಂದನೆ ಮಾಡ್ತಾರೆ? ವೈಯಕ್ತಿಕವಾಗಿ ಯಾಕೆ ಚಾರಿತ್ರ್ಯವಧೆ ಮಾಡ್ತಾರೆ? ಆದರೆ ಅವರು ವ್ಯಕ್ತಿಯನ್ನು ದ್ವೇಷಿಸೋದಿಲ್ಲ, ಅವರು ತಮ್ಮೊಳಗಿನ ಭಯವನ್ನು ದ್ವೇಷಿಸುತ್ತಿದ್ದಾರೆ. ಏನದು ತಮ್ಮೊಳಗಿನದ್ದು ಭಯ ಅಂತಂದರೆ, ಮೊದಲನೇ ಭಯ ಐ ಆಮ್ ನಾಟ್ ಇನಫ್ ಅನ್ನೋದು. ಅವರ ಬಗ್ಗೆ ಅವರಿಗೆ ಸಂಪೂರ್ಣವಾಗಿರುವಂತಹ ಇದು ಇರೋದಿಲ್ಲ. ಒಬ್ಬ ವ್ಯಕ್ತಿಗೆ ತನ್ನ ಬದುಕಿನ ಬಗ್ಗೆ ಹೆಮ್ಮೆ ಇಲ್ಲದಿರುವಾಗ, ತನ್ನ ಸಾಧನೆಗಳ ಬಗ್ಗೆ ನಂಬಿಕೆ ಇಲ್ಲದಿರುವಾಗ ಅವನೇನು ಮಾಡ್ತಾನೆ, ಒಂದು ದೊಡ್ಡ ಐಡೆಂಟಿಟಿಗೆ ಒಂದು ಗುರುತಿಗೆ ಅಂಟುಕೊಳ್ತಾನೆ. ನಾನು ಈ ಜಾತಿಯವನು, ನಾನು ಈ ಧರ್ಮದವನು, ನಾನು ಈ ಐಡಿಯಾಲಜಿಯವನು ಅಂತ ಅಂದ್ಬಿಟ್ಟು ಅದು ಅವನ ಒಂದು ಶೀಲ್ಡ್. ಐಡೆಂಟಿಟಿ ಅನ್ನೋದಕ್ಕೆ ಒಂದು ದೊಡ್ಡ ಐಡೆಂಟಿಟಿ ಬೇಕು, ಅದಕ್ಕೆ ಅವನು ಅಂಟುಕೊಳ್ತಾನೆ. ಈ ಶೀಲ್ಡ್ ಇಟ್ಕೊಂಡಿರ್ತಾನಲ್ಲ, ಈ ಶೀಲ್ಡ್ಗೆ ಸವಾಲ್ ಬಂದಿದ ತಕ್ಷಣವೇ, ಅಂದರೆ ಅದನ್ನು ಯಾರು ಎದುರಿಸ್ತಾರೆ ಅಂದ ತಕ್ಷಣ ಕತ್ತಿ ಎತ್ತು ಬಿಡ್ತಾನೆ. ಏನು ಅವನ ಕತ್ತಿ ಅಂತಂದರೆ ಅದು ನಿಂದನೆ ಮಾಡೋದು. ಇನ್ನು ಎರಡನೇ ಭಯ ಅಂತಂದರೆ ನಿಯಂತ್ರಣ ಕಳೆದುಕೊಳ್ಳುವಂತಹ ಭಯ ಅವರಿಗೆ. ಅಂದರೆ ಅವ್ರಿಗೆ ಇದು ಇರೋದಿಲ್ಲ, ಕಂಟ್ರೋಲ್ ಇರೋದಿಲ್ಲ ಅಂತ. ಸ್ವತಂತ್ರವಾಗಿ ಆಲೋಚಿಸುವವರು ಯಾರೇ ಆಗಲಿ ಅವರಿಗೆ ತುಂಬ ಭಯವನ್ನು ಹುಟ್ಟಿಸ್ತಾರೆ. ಯಾತಕ್ಕೆ ಅಂತಂದರೆ, ಸ್ವತಂತ್ರವಾದ ಚಿಂತನೆ ಇದೆಯಲ್ಲ, ಅವರ ಒಳಗಿನ ಖಾಲಿತನವನ್ನು ಅದು ಬಯಲು ಮಾಡ್ತದೆ. ಯಾವಾಗ ಈ ಧಾರ್ಮಿಕ ವ್ಯಕ್ತಿಗಳು, ಜಾತಿವಾದಿಗಳು ಇವರೆಲ್ಲರೂ ಸ್ವತಂತ್ರ ಚಿಂತಕರನ್ನು ಸಹಿಸೋದಿಲ್ಲ, ಯಾಕೆಂದರೆ ಅದು ಅವರ ಒಳಗಿನ ಖಾಲಿತನವನ್ನು ಹೊರಗಡೆ ಇಡ್ತಾರೆ. ಹಾಗಾಗಿ ಅವರು ಇವ್ರನ್ನ ಹತ್ತಿಕ್ಕದಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಲೇಬಲ್ ಅಂಟಿಸ್ತಾರೆ, ಚಾರಿತ್ರ್ಯವಧೆ ಮಾಡ್ತಾರೆ. ಚಾರಿತ್ರ್ಯವಧೆ ಅಂದರೆ ಏನು ಗೊತ್ತಾ? ತನ್ನ ಒಳಗಿನ ಕೀಳರಿಮೆಯನ್ನು ಇನ್ನೊಬ್ಬರ ಮೇಲೆ ಎರಚುವುದು. ಚಾರಿತ್ರ್ಯವಧೆ ಆಗುವುದೇ ಈ ಕಾರಣಕ್ಕೆ. ಅವರಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತದೆ, ಅದನ್ನು ಬೇರೆಯವ್ರ ಮೇಲೆ ಅವರು ಅದನ್ನು ಎರಚುತ್ತಾ ಹೋಗ್ತಾರೆ. ಇನ್ನು ಮೂರನೇದು ಭಯ ಏನು ಅಂತಂದರೆ, ಅವರ ಚೈಲ್ಡ್ಹುಡ್ ಡೇಸ್ನಲ್ಲಿ ಆಗಿರುವಂತಹ ಗಾಯಗಳು, ಟ್ರಾಮಾಗಳು. ಅನೇಕ ಜನ ಪ್ರೀತಿಯಲ್ಲಿ ಬೆಳೆದಿರೋದಿಲ್ಲ, ಅಪ್ಪ ಅಮ್ಮಂದಿರೋದು ಮನೆಯವ್ರದ್ದು ಪ್ರೀತಿ ಇರೋದಿಲ್ಲ. ಅವರಿಗೆ ಕಲಿಸಿರೋ ಪಾಠ ಏನು ಗೊತ್ತಾ? ಅವೆಲ್ಲರೂ ಗುಂಪಿನಲ್ಲಿದ್ದರೆ ಮಾತ್ರ ವಿ ಆರ್ ಸೇಫ್ ಅಂತ. ಹಾಗಾಗಿ ಅವರು ಗುಂಪನ್ನ ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಗುಂಪನ್ನು ಉಳಿಸಿಕೊಳ್ಳುವುದಕ್ಕೆ ಬೇರೆ ಗುಂಪನ್ನು ದ್ವೇಷಿಸ್ತಾ ಹೋಗ್ತಾ ಇರ್ತಾರೆ. ಇದರಿಂದ ವೈಯಕ್ತಿಕವಾಗಿ ಏನಾಗ್ತದೆ? ದ್ವೇಷಿಸುವವನು ಒಳಗಿಂದೊಳಗೆ ಸುಡುತ್ತಿರುತ್ತಾರೆ. ಯಾರು ದ್ವೇಷಿಸ್ತಾರೋ ಬೇರೆಯವ್ರನ್ನ, ಅವರು ಒಳಗಡೆನೆ ಸುಡ್ತಾ ಇರ್ತಾರೆ. ಅವರಿಗೆ ಶಾಂತಿ ಇರೋದಿಲ್ಲ, ಸಂತೋಷ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಮನುಷ್ಯತ್ವ ಅನ್ನೋದು ನಿಧಾನವಾಗಿ ನಾಶ ಆಗ್ತಾ ಹೋಗ್ತಾ ಇರ್ತದೆ ಅವರಲ್ಲಿ. ಅವರು ಬೇರೆಯವ್ರನ್ನ ಹಾಳು ಮಾಡ್ತಾ ತಾವೇ ಒಳಗಡೆನೂ ಕೂಡ ಕುಸಿತಾ ಹೋಗ್ತಾರೆ. ಆದರೆ ಅವರಿಗೆ ಅದು ನ್ಯಾಯ ಅಂತ ಅನ್ನಿಸ್ತಾ ಇರುತ್ತೆ. ಅವರು ಹೊರಗಡೆದ ಹಾಗೆ ವರ್ತಿಸೋರು ಮನೆ ಒಳಗಡೆಯೂ ಕೂಡ ಅವರಿಗೆ ಅದೇ ರೀತಿಯಲ್ಲಿ ಆಗ್ತಾ ಇರ್ತದೆ. ಸಾಮೂಹಿಕವಾಗಿ ಏನಾಗುತ್ತೆ ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ಸಮಾಜದಲ್ಲಿ ನಂಬಿಕೆ, ವಿಶ್ವಾಸ ಅನ್ನೋದು ಸಾಯ್ತಾ ಹೋಗುತ್ತೆ. ಡೈಲಾಗ್ ಅಂದರೆ ಒಬ್ಬರಿಗೊಬ್ಬರು ನಡಿಬಹುದಾಗಿರುವಂತಹ ಸಂವಾದ ಮುರಿದೋಗತ್ತೆ. ಮನುಷ್ಯರನ್ನು
ಮನುಷ್ಯರ ಥರ ನೋಡೋದಿಲ್ಲ. ಜನ ಮನುಷ್ಯರಂಗೆ ನೋಡೋದಿಲ್ಲ, ಗುರುತುಗಳಾಗಿ ನೋಡ್ತಾರೆ. ಇವನು ಮುಸ್ಲಿಂ ಅಂತನೋ, ಇವನು ಹಿಂದೂ ಅಂತನೋ, ಇವನು ದಲಿತ ಅಂತನೋ, ಇವನು ಈ ಬ್ರಾಹ್ಮಣ ಅಂತನೋ, ಹೀಗೆ ಅವರವರ ಗುರುತುಗಳಿಂದಲೇ ನಾವು ನೋಡೋದಕ್ಕೆ ಶುರು ಮಾಡ್ತೀವಿ. ಹಣೆಪಟ್ಟಿಗಳಿಂದ, ಗುರುತುಗಳಿಂದ ನೋಡೋದಕ್ಕೆ ಶುರು ಮಾಡಿ, ಇದು ಪೀಳಿಗೆಗೆ ಏನು ಕೊಡುತ್ತೆ? ಇದರಿಂದ ಮಕ್ಕಳು, ಎಸ್ಪೆಷಲಿ ಮಕ್ಕಳು ದ್ವೇಷ ಕಲಿತಾರೆ, ಗುರುತುಗಳಿಂದಲೇ ಗುರುತಿಸುವುದನ್ನು ಕಲಿತಾರೆ, ಮನುಷ್ಯತ್ವದಿಂದ ಮನುಷ್ಯರನ್ನು ಗುರುತಿಸೋದನ್ನು ಮರೆತು ಬಿಡ್ತಾರೆ, ಕರುಣೆ ಸಾರ್ತು ಹೋಗುತ್ತೆ, ವಿಚಾರದ ಬದಲಿಗೆ ಅವರು ಆಕ್ರೋಶ ಕಲಿತಾ ಹೋಗ್ತಾರೆ. ಹೀಗೆ ಬೆಳೆದಂತಹ ಸಮಾಜದಲ್ಲಿ ಶಾಂತಿ ಅನ್ನೋದು ಒಂದು ಕನಸು, ಮಾನವೀಯತೆ ಅನ್ನೋದು ಸುಮ್ಮನೆ ಒಂದು ಪುರಾಣ ಕತೆ. ಆದರೆ ಸ್ನೇಹಿತರೆ, ಇದಕ್ಕೆ ಪರಿಹಾರ ಇದೆ. ಪರಿಹಾರ ದ್ವೇಷದಲ್ಲಿ ಎಂದಿಗೂ ಇಲ್ಲ, ಅದಿರೋದೇ ಅರಿವಿನಲ್ಲಿ ಇದೆ. ನಾವು ಯಾರನ್ನಾದರೂ ದ್ವೇಷಿಸುವ ಭಾವನೆ ನಮ್ಮಲ್ಲಿ ಹುಟ್ಟಿತು ಅಂತಂದರೆ ಮೊದಲು ನಮ್ಮನ್ನು ನಾವು ಕೇಳ್ಕೊಳ್ಳೋಣ, ಅವನಲ್ಲಿ ನನಗೆ ಭಯ ಹುಟ್ಟಿಸ್ತಾ ಇರೋದು ಏನು, ಅವನು ನನಗೆ ಥ್ರೆಟ್ ಅಂತ ಕಾಣಿಸ್ತಾ ಇರೋದು ಯಾವ ಕಾರಣಕ್ಕೆ, ಇದನ್ನು ನಮಗೆ ನಾವು ಕೇಳ್ಕೊಳ್ಬೇಕು. ಆ ಒಂದು ಪ್ರಶ್ನೆ ನಮ್ಮನ್ನು ಗುಂಪಿನಿಂದ ಮನುಷ್ಯರನ್ನಾಗಿಸುತ್ತದೆ. ಗುಂಪಿನಲ್ಲಿ ಸೇರ್ಕೊಳ್ಳೋದಲ್ಲ, ನಮ್ಮನ್ನು ಅದರಿಂದ ಹೊರಗಡೆಗೆ ತರಲಿಕ್ಕೆ ಸಾಧ್ಯವಾಗುತ್ತೆ. ಗುಂಪಿನಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ಹೊರಗಡೆಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ದ್ವೇಷ ಸುಲಭ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದರೆ ಸಮಾಜನ ಉಳಿಸೋದು ಯಾವುದು ಅಂತಂದರೆ ಕಷ್ಟದ ದಾರಿನೇ, ದ್ವೇಷದಿಂದ ಅಲ್ಲ. ಅಷ್ಟೇ ಹೇಳಬೇಕಾಗಿರೋದು, ಅಷ್ಟೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.